ತುಮಕೂರು ನಗರದ ಕುಡಿಯುವ ನೀರಿನ ಪ್ರಮುಖ ಆಸರೆಯಾಗಿರುವ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸಲಾಗುತ್ತಿದ್ದು, ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ರವರು ಇಂದು ಸಂಜೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆರೆಗೆ ನೀರು ಹರಿಯುತ್ತಿರುವ ಪ್ರಮಾಣ ಹಾಗೂ ಸಂಗ್ರಹಣಾ ಸಾಮರ್ಥ್ಯದ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಡಿಸಿಎಂ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದರು. ಇದೇ ವೇಳೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀರಿಗೆ ಏನಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಸೆಪ್ಟೆಂಬರ್ನಲ್ಲಿ ಏನಾದ್ರು ಮಳೆ ಬಂದರೆ ಪರವಾಗಿಲ್ಲ, ಮಳೆ ಬರದೇ ಇದ್ರೆ ಏನು ಮಾಡ್ತಾರೆ. ಅಲ್ಲಿಂದ ಈಗ ಬರಲಿ. ಆನ್ ಮಾಡಿ ಸರ್, ಇದೆಲ್ಲ ಚೆನ್ನಾಗುತ್ತೆ. ಇದು ಈ ಪೋರ್ಷನ್ ಹೇಮಾವತಿ ನದಿಯಿಂದ ನೀರು ಬರ್ತಕ್ಕಂಥದ್ದು ಕುಡಿಯೋ ನೀರಿಗೆ ಬುಗುಡನಹಳ್ಳಿ ಕೆರೆಗೆ ಈಗಾಗಲೇ ನೀರಿನ ಮಟ್ಟ ಕಡಿಮೆ ಆಗಿತ್ತು. ಈಗ ಅಲ್ಲಿ ಹೇಮಾವತಿಯಲ್ಲಿ ನೀರು ಇರೋದರಿಂದ ನಾವು ನೀರು ಬಿಡಬೇಕು ಮತ್ತು ನಮಗೆ ಇನ್ನೂ 3.5 ತಿಂಗಳು ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಕೇಳಿದ ಮೇಲೆ ನೀರನ್ನು ಬಿಟ್ಟಿದ್ದೇನೆ. ಅದನ್ನೇ ನೋಡೋದಕ್ಕೆ ಬಂದಿದ್ದೇನೆ. ಈಗ ನಮಗೆ 3 ತಿಂಗಳು 3.5 ತಿಂಗಳಾದ ನಂತರ ಮತ್ತೊಂದು ಬಾರಿ ಸಮ್ಟೈಮ್ ಇನ್ ಡಿಸೆಂಬರ್ ನೀರು ಬೇಕಾಗುತ್ತೆ. ಡಿಸೆಂಬರ್ನಲ್ಲಿ ಮತ್ತೆ ನಾವು ತುಂಬಿಸ್ಕೊಂಡ್ರೆ ಮಾರ್ಚು, ಏಪ್ರಿಲ್, ಮೇ, ಜೂನ್ವರೆಗೂ ಬರುತ್ತೆ. ಮೇ, ಜೂನ್ವರೆಗೂ. ಅದರಿಂದ ಈಗ ನೀರು ಬಿಟ್ಟಿರೋದು ಕುಡಿಯೋ ನೀರು ಒಳ್ಳೆಯದಾಗ್ತದೆ. ನಾವು ಇದನ್ನು ಬೇರೆ ಯಾವುದೇ ಪರ್ಪಸ್ಸಿಗೆ ಕೂಡ ಬಳಸೋದಿಲ್ಲ. ನಾನು ಈ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ವಿನಂತಿ ಮಾಡೋದು, ಕುಡಿಯೋ ನೀರಿಗೆ ಆದ್ಯತೆ. ಈ ಬಾರಿ ಮಳೆ ಇಲ್ಲದೇ ಇರೋದ್ರಿಂದ, ಬರಗಾಲ ಇರೋದ್ರಿಂದ ಯಾರೂ ಕೂಡ ಬೆಳೆಗಳಿಗೆ ಬಳಸಬಾರ್ದು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಎಲ್ಲ ಹೇಳಿದ್ದೇವೆ. ಹಾಗಾಗಿ ಅವರನ್ನು ವಿನಂತಿ ಮಾಡಿಕೊಳ್ತೇನೆ, ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸಬೇಕು.